ಈಗಾಗಲೇ ನೋಡ್ತಾ ಒಂದು ಹೋರಾಟ, ಇನ್ನೊಂದು ಕಡೆ ಆಗ್ರಹ, ಪೋಸ್ಟ್ ಮಾರ್ಟಮ್ ಪೆಂಡಿಂಗ್ ಇದೆ. ಸದ್ಯದ ಪರಿಸ್ಥಿತಿ ಶವಾಗಾರದ ಮುಂದೆ ಇರುವಂಥ ವ್ಯವಸ್ಥೆ ಹೇಗಿದೆ, ಇದ್ರ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದ್ರೆ ಶಿವಕುಮಾರ್, ಈಗಾಗಲೇ ಏನು 3 ಶವಗಳು ಕೂಡ ಇಲ್ಲಿ ಶವಾಗಾರದಲ್ಲಿ ಇರುವಂಥದ್ದು. ಈಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ನಾವು ಶವಾಗಾರಕ್ಕೆ ಈಗಾಗಲೇ ಕುಟುಂಬಸ್ಥರು ಮುಂಜಾನೆ ಕೂಡ ಆಗಮಿಸಿರುವಂಥದ್ದು. ಶವ ಪರೀಕ್ಷೆ ಮಾಡೋದಕ್ಕೆ ನಾವು ಅನುಮತಿ ಕೊಡೋದಿಲ್ಲ ಅಂತೇಳಿ ಕುಟುಂಬಸ್ಥರು ಪಟ್ಟು ಹಿಡಿದಿರುವಂಥದ್ದು. ಅಂದರೆ ಪಂಚನಾಮೆ ಆಗಬೇಕಂದ್ರೆ ಕುಟುಂಬಸ್ಥರ ಒಪ್ಪಿಗೆ ಬೇಕಾಗುತ್ತೆ. ಹಂಗಾಗಿ ಕುಟುಂಬಸ್ಥರು ಒಪ್ಪಿಗೆ ನೀಡ್ತಾರೆ. ಹಾಗಾಗಿ ಮರಣೋತ್ತರ ಪರೀಕ್ಷೆಗೆ ಕೂಡ ಹಿನ್ನಡೆಯಾಗಿರುವಂಥದ್ದು. ಈಗಾಗಲೇ ಕುಟುಂಬಸ್ಥರು ಕೂಡ ಸ್ಥಳದಲ್ಲಿ ನಿಂತು ಶವವನ್ನು ಕೂಡ ಬೇರೆ ಕಡೆಗೆ ಸಾಗಿಸಬೇಕಾದಂಥ ಸಂದರ್ಭದಲ್ಲಿ ಒಂದು ಪೊಲೀಸರು ಮತ್ತು ಒಂದು ಅವರ ಕುಟುಂಬಸ್ಥರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿರುವಂಥದ್ದು. ಅಂದರೆ 3 ಭಾಗದಿಂದ ಕೂಡ ತಹಸೀಲ್ದಾರ್ ಅವರು 3 ಶವಗಳನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಈಗಾಗಲೇ ಸ್ಥಳಕ್ಕೆ ಬಂದಿರುವಂಥದ್ದು. ಆದರೆ ಪಂಚನಾಮೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಅವರ ಶವಗಳನ್ನು ಕೂಡ ಸ್ಕ್ಯಾನಿಂಗ್ ಮಾಡಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಕೂಡ ಅವರ ಕುಟುಂಬಸ್ಥರ ಒಪ್ಪಿಗೆ ಇರುತ್ತೆ. ಕುಟುಂಬಸ್ಥರು ಯಾರು ಕೂಡ ಒಪ್ಪಿಗೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಅರಣ್ಯ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಈಗ ಕುಟುಂಬಸ್ಥರಿಗೆ ನಮ್ಮ ಜೊತೆಗಿದ್ದಾರೆ, ನಾವು ಅವ್ರನ್ನ ಮಾತಾಡಿಸ್ತಾ ಹೋಗ್ವಿ. ಮೇಡಮ್, ಈಗ ಬೆಳಗಿನ ಜಾವದಿಂದನೂ ಕೂಡ ಏನಾಗಿರುವಂಥದ್ದು, ಈಗ ಪಂಚನಾಮೆಗೆ ಏನಾದರೂ ಕೂಡ ನೀವು ಅನುಮತಿ ಕೊಟ್ಟಿದ್ದೀರಾ, ಏನಾಗಬೇಕು ನಿಮಗೆ ಅಂತೇಳಿ ಮೇಡಮ್? ಸರ್, ನಮಗೆ ಬಂದು ಕುಮಾರ್ ಬಂದು ಮಾವ ಆಗಬೇಕು, ಆಂಟೋನಿಯಪ್ಪ ಬಂದು ಚಿಕ್ಕಪ್ಪ ಆಗಬೇಕು, ಇನ್ನೊಂದು ಪೀಟರ್ ಬಂದು ನಮಗೆ ಚಿಕ್ಕಪ್ಪ ಆಗಬೇಕು. ಸೊ ಅವರು ಹಸು ಹುಡ್ಕಕ್ಕೆ ಅಂತ ಕಾಡಿಗೆ ಹೋಗಿದ್ದಾರೆ. ಕಾಡಲ್ಲಿ ಹಸು ಸಿಗಲಿಲ್ಲ, ತುಂಬ ಟಯರ್ಡಾಗಿ ಮಲ್ಕೊಬಿಟ್ಟಿದ್ದಾರೆ. ಅಂಥ ಸಂದರ್ಭದಲ್ಲಿ ಬಂದು ಗುಂಡಿನಿಂದ ಶೂಟ್ ಮಾಡಿದ್ದಾರೆ. ನೆಕ್ಸ್ಟ್ ಅವರು ಫಸ್ಟು ನಮಗೆ ಮೇನು ಬೇಕಾಗಿರೋದು ರೀಸನ್ ಬಂದು ಅವರು ನಮಗೆ ಕಾಡಿಂದ ಶೂಟ್ ಆಗಿದ್ದಾಗ ಇನ್ಫಾರ್ಮೇಷನ್ ಇಲ್ಲದೆ ಕೊಳ್ಳಗಾಲಕ್ಕೆ ತೊಗೊಬಂದಿದ್ದಾರೆ. ಕೊಳ್ಳಗಾಲದಿಂದ ವಿತೌಟ್ ಪರ್ಮಿಷನ್ ನಮಗೆ ಮೈಸೂರಿಗೆ ತೊಗೊಬಂದಿದ್ದಾರೆ, ಒಂದು ರೀಸನ್. ಇನ್ನೊಂದು ಬಂದು ನಮಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಇಲ್ಲ. ಇದುವರೆಗೂ ಯಾವುದು ಶಿವಕುಮಾರ್ ಆಗಲಿ ಮತ್ತಿತರರು ಇರ್ತಾರಲ್ಲ, ಅವರೆಲ್ಲ ಯಾರೂ ಬಂದು ನಮಗೆ ಸ್ಪಂದಿಸಲಿಲ್ಲ, ಸ್ಪಾಟಿಗೆ ಬಂದಿಲ್ಲ. ಜಸ್ಟ್ ಎಲ್ಲ ಆನ್ ಫೋನ್ ಕಾಲಲ್ಲಿ ಇದ್ದಾರೆ. ಸೊ ಯಾರ್ಯಾರು ಬರಬೇಕಾಗಿ ಬಂದು ವಿಸಿಟ್ ಮಾಡಬೇಕು ಅವರೆಲ್ಲ ಬಂದು ನಮ್ಮ ಊರಲ್ಲಿ ಬಂದು ವಿಸಿಟ್ ಮಾಡಬೇಕು ಅಂತ ನಾವು ಕೇಳ್ಕೊತಿದ್ದೀವಿ. ಇವಾಗ ನಮ್ಮ ಪರ್ಮಿಷನ್ ಇಲ್ಲದೆ ಅವರು ತಗೊಂಡೋಗಿದ್ದಾರೆ. ಜಸ್ಟ್ ಯಾರೋ ಸೈನ್ ಹಾಕಿದ್ರು ಅಂತ ಕೇಳಿದ್ರು, ಸೈನ್ ಹಾಕಕ್ಕೆ ಯಾವ ರೆಡಿ ಇಲ್ಲ. ನಾನು ಬಂದು ಅವರು ತಗೊಂಡು ಹೋಗ್ಬೇಕು, ಸ್ಕ್ಯಾನಿಂಗ್ ಹೋಗಂತ ತಗೊಂಡು ಹೋಗಕ್ಕೆ ಇರಬೇಕಾದ್ ನಾನು ಹೋಲ್ಡ್ ಮಾಡಿದೆ ಬೇಡ ಅಂತ. ಮತ್ತೆ ವಾಪಸ್ ನಾನು ಈಚೆ ಬಂದಮೇಲೆ ಆ ಕಡೆಯಿಂದ ತಗೊಂಡೋಗಿದ್ದಾರೆ. ಅದು ನಮ್ಗೆ ಯಾವುದೇ ರೀತಿಯ ವಿಲ್ಲಿಂಗ್ ಇಲ್ಲ ನಾವು ಅಷ್ಟೇ. ಅದನ್ನ ಯಾರು ಸೈನ್ ಹಾಕಿಲ್ಲ. ನಾವು ನೆಕ್ಸ್ಟ್ ಫರ್ದರ್ ಇದಕ್ಕೂ ನಾವು ಯಾರು ಯಾವುದೇ ರೀತಿ ವಿಲ್ಲಿಂಗ್ ಇಲ್ಲ. ಸರಿ, ನಮಗೆ ಅವ್ರು ಯಾರ್ಯಾರು ಸ್ಪಾಟಲ್ಲಿ ಇದ್ರೆ ಎಲ್ಲ ಅರಣ್ಯ ಅಧಿಕಾರಿಗಳು, ಡಿ.ಕೆ. ಶಿವಕುಮಾರ್ ಎಲ್ಲ ಬರಲಿ, ನಮಗೆ ಬಂದು ಆನ್ ಸ್ಪಾಟ್ಗೆ ಫೋನ್ ಕಾಲಲ್ಲಿ ಯಾವುದೇ ರೀತಿ ನಮಗೆ ಇದು ಬೇಕಾಗಿಲ್ಲ. ಆನ್ ದ ಸ್ಪಾಟಲ್ಲಿ ಬಂದು ಏನು ಅಂತ ನಮಗೆ ಸ್ಟೇಟ್ಮೆಂಟ್ ಕೊಡಲಿ. ನೆಕ್ಸ್ಟ್ ನಾವು ಎಲ್ಲ ಇದಕ್ಕೂ ನಾವು ರೆಡಿ ಇದ್ದೀವಿ ಅಷ್ಟೇ. ಅಧಿಕಾರಿಗಳು ಯಾರು ಬಂದೇ ಇಲ್ವಲ್ಲ, ನಮ್ಮ ಹತ್ರ ಮಾತಾಡೋಕ್ಕೆ ಯಾರು ಬಂದೇ ಇಲ್ವಲ್ಲ. ಬಂದಿರೋರೇ ತಹಸೀಲ್ದಾರ್ ಅಷ್ಟೇ. ಇಲ್ಲ, ಯಾರು ಬಂದಿಲ್ಲ, ಒಬ್ಬರು ಮಾತ್ರ ಬಂದಿರೋದು. ಇನ್ನೂ ಒಬ್ರು ಬರಬೇಕಾ, ಇನ್ನೊಬ್ಬರ ತಮ್ಮ ಬ್ರದರ್ ಬಂದಿದ್ದಾರೆ. ಅದು ನೆಕ್ಸ್ಟ್ ನೋಡಿ. ನಮ್ಗೆ ಈ ಪರಿಹಾರ ಬೇಕು. ವಿ ವಾಂಟ್ ಜಸ್ಟಿಸ್ ಅಷ್ಟೇ. ಶಿವಕುಮಾರ್, ಇದು ಕುಟುಂಬಸ್ಥರ ಮಾತಾಗಿರುವಂಥದ್ದು. ಕುಟುಂಬಸ್ಥರು ಎಲ್ಲರೂ ಕೂಡ ಈಗಾಗಲೇ ಸ್ಥಳಕ್ಕೆ ಶವಾಗಾರಕ್ಕೆ ಬಂದಿರುವಂಥದ್ದು. ಅಲ್ಲಿ ಚಾಮರಾಜನಗರದಲ್ಲಿ ಪ್ರತಿಭಟನೆಗಳು ಉಂಟಾಗ್ತಾ ಇದೆ. ಇಲ್ಲಿ ಶವಾಗಾರದಲ್ಲಿ ಶವ ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಅವರ ಕುಟುಂಬಸ್ಥರ ಒಪ್ಪಿಗೆ ಬೇಕಾಗುತ್ತೆ. ಆದರೆ ಒಪ್ಪಿಗೆ ಯಾರು ಕೂಡ ಸಹಿ ಮಾಡದಿರುವಂಥ ಹಿನ್ನೆಲೆಯಲ್ಲಿ ಶವ ಪರೀಕ್ಷೆ ಕೂಡ ಹಿನ್ನಡೆಯಾಗಿರುವಂಥದ್ದು. ಈಗಾಗಲೇ ಕೂಡ ಪೊಲೀಸರು ಕೂಡ ಈಗಾಗಲೇ ನಿಯೋಜನೆಗೊಂಡಿರುವಂಥದ್ದು. ಮತ್ತು ಅವರ ಕುಟುಂಬಸ್ಥರು ಮತ್ತು ಅವರ ಗ್ರಾಮಸ್ಥರು ಎಲ್ಲರೂ ಕೂಡ ಆಸ್ಪತ್ರೆ ಮುಂಭಾಗಕ್ಕೆ ಬಂದಿದ್ದಾರೆ. ಅವರ ಒಂದು ಈಗಾಗಲೇ 3 ಭಾಗದ ತಹಸೀಲ್ದಾರ್ ಕೂಡ ಶವ ಪರೀಕ್ಷೆ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಅವರ ಕುಟುಂಬಸ್ಥರು ಯಾವುದೇ ರೀತಿಯಲ್ಲಿ ಕೂಡ ನಾವು ಸಹಿ ಹಾಕೋದಿಲ್ಲ, ನಮಗೆ ಪರಿಹಾರ ಬೇಕಾಗುತ್ತೆ. ಅವರು ಏನು ಸ್ಥಳದಲ್ಲಿ ಒಂದು ಫೈರ್ ಅನ್ನ ಮಾಡಿದಂತ ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು, ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು, ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಸ್ಥಳಕ್ಕೆ ಬರಬೇಕು. ಆ ಘಟನೆಯ ಬಗ್ಗೆ ವಿವರಗಳನ್ನು ಕೊಡಬೇಕು. ಮತ್ತೆ ಆ ಘಟನೆಗೆ ಯಾವ ರೀತಿಯಾಗಿದೆ, ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ದಾರೆ ಅಂತೇಳಿ ಅವರು ಕುಟುಂಬಸ್ಥರು ಪಟ್ಟು ಹಿಡಿದಿರುವಂಥದ್ದು. ಎಲ್ಲ ರೀತಿಯಲ್ಲಿ ಕೂಡ ಪರಿಹಾರ ನೀಡುವುದರ ಮುಖಾಂತರವಾಗಿ ಮತ್ತೆ ಅವರ ಕುಟುಂಬಸ್ಥರಿಗೆ ಏನಾದರೂ ಕೂಡ ಸರ್ಕಾರಿ ಕೆಲಸವನ್ನ ಕೊಡಬೇಕು ಅಂತೇಳಿ ಅವರ ಒಂದು ಕುಟುಂಬಸ್ಥರ ಆಗ್ರಹವಾಗಿರುವಂಥದ್ದು. ಈಗ ಪಂಚನಾಮೆ ಮಾಡೋದಕ್ಕೋಸ್ಕರವಾಗಿ ಕುಟುಂಬಸ್ಥರು ಒಪ್ಪಿಗೆ ಇಲ್ಲ ಅಂತೇಳಿ ಕೆಲವು ಮಾಹಿತಿಗಳು ಬರ್ತಾ ಇರುವಂಥದ್ದು. ಈಗ ಅಧಿಕಾರಿಗಳು ಕೂಡ ಹಂಗೆ ತಟಸ್ಥರಾಗಿರುವಂಥದ್ದು. ಶಿವಕುಮಾರ್, ನಿಮ್ಮೆಲ್ಲ ಮಾಹಿತಿಗಾಗಿ